ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಬೆಟ್ಟ ಹತ್ಕೊಂಡು ಹೋಗಿ ಚಾಮುಂಡಿ ತಾಯಿ ದರ್ಶನ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದು ಬೆಟ್ಟ ಹತ್ತುತ್ತಾ ಇದ್ದೀನಿ ಅಂದಾಗಲೇ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗಿತ್ತು ನನಗೆ ಅಲ್ಲಿ ಹೋಗಬೇಕಾದ್ರೆ. ಇದು ಬೆಟ್ಟದ ಪಾದ. ಇಲ್ಲಿ ಕರ್ಪೂರ ಹಚ್ಬಿಟ್ಟು ಮುಂದೆ ಹೋಗಬೇಕು. ಇಲ್ಲಿಂದ ಮುಂದೆ ಹೋದರೆ ಒಂದು ಚಿಕ್ಕ ಗಣೇಶನ ದೇವಸ್ಥಾನ ಇರುತ್ತೆ, ಅದಕ್ಕೂ ನಮಸ್ಕಾರ ಮಾಡಿಬಿಟ್ಟು ಕೆಳಗಡೆ ಪಾದಗಳಿಗೂ ನಮಸ್ಕಾರ ಮಾಡಿ ನಾವು ಮುಂದೆ ಹೋಗಬೇಕು. ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಬೆಳಗ್ಗೆ ಸುಮಾರು 7:30 ಹಂಗಾಗಿತ್ತು. ಮಕ್ಕಳೆಲ್ಲ ಇದ್ದರು, ಫುಲ್ ಜೋಶಲ್ಲಿ ಹತ್ತುತ್ತಾ ಇದ್ದರು. ಇಲ್ಲಿ ಮೆಟ್ಲತ್ತವರು ಗಮನಿಸ್ಬೋದು, ಪ್ರತಿ ಒಂದು ಮೆಟ್ಲಿಗೂ ಅರಿಶಿನ ಕುಂಕುಮ ಹಚ್ಚಿರ್ತಾರೆ. ಯಾಕಂದರೆ ಭಕ್ತರು ಏನಾದರೂ ಒಂದು ಹರಕೆ ಕಟ್ಕೊಂಡಿರ್ತಾರೆ ತಾಯಿ ಚಾಮುಂಡೇಶ್ವರಿಗೆ, ಅದು ನೆರವೇರಿದಾಗ ಇದನ್ನು ಬಂದು ಪ್ರತಿ ಒಂದು ಮೆಟ್ಲಿಗೂ ಅರಿಶಿನ ಕುಂಕುಮ ಹಚ್ಕೊಂಡು ಮೇಲೆ ಬೆಟ್ಟ ಹತ್ತುತ್ತೀನಿ ಅಂತ ಹೇಳ್ಕೊಂಡಿರ್ತಾರೆ. ಇನ್ನೂ ತುಂಬ ಜನ ಪ್ರತಿ ಒಂದು ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಮೇಲೆ ಹೋಗ್ತಾರೆ. ಬೆಟ್ಟ ಹತ್ತಬೇಕಾದ್ರೆ ನಮಗೆ ಗೊತ್ತಾಗಲಿಲ್ಲ ಮೇಲ್ಗಡೆ ನಮಗೊಂದು ಸರ್ಪ್ರೈಸ್ ಇದೆ ಅಂತೇಳಿ. ಬೆಟ್ಟ ಹತ್ಕೊಂಡು ಮೇಲೆ ಹೋಗಿ ದರ್ಶನ ಆದಮೇಲೆ ನಮಗಲ್ಲೊಂದು ಸರ್ಪ್ರೈಸ್ ಕಾದಿತ್ತು. ಈ ವಿಡಿಯೋನ ಫುಲ್ ನೋಡಿ, ನಿಮಗೂ ಗೊತ್ತಾಗುತ್ತೆ ಅದೇನು ಸರ್ಪ್ರೈಸ್ ಅಂತ ಹೇಳಿ. ಪುರಾಣಗಳ ಪ್ರಕಾರ 51 ಸತೀದೇವಿಯ ಶಕ್ತಿಪೀಠಗಳಲ್ಲಿ ಈ ಚಾಮುಂಡೇಶ್ವರಿ ಬೆಟ್ಟನೂ 18ನೇ ಶಕ್ತಿಪೀಠ ಆಗಿರುತ್ತೆ. ಅಂದರೆ ಸತೀದೇವಿಯ ಕೂದಲು ಈ ಜಾಗದಲ್ಲಿ ಬಂದು ಬಿದ್ದಿರೋದ್ರಿಂದ ಅದು ಚಾಮುಂಡೇಶ್ವರಿ ಸನ್ನಿಧಿ ಆಗುತ್ತೆ. ನಾವೆಲ್ಲ ಎಷ್ಟು ಪುಣ್ಯವಂತರಲ್ವ, ಇಂಥ ಒಂದು ಒಳ್ಳೆ ಕ್ಷೇತ್ರ ನಮ್ಮ ಮೈಸೂರಲ್ಲಿರೋದು. ಹಾಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಈ ಮೆಟ್ಲುಗಳ ನಿರ್ಮಾಣ ಹೇಗಾಯಿತು ಅನ್ನೋ ಕತೆ ಬೇಕಲ್ವಾ. ಸುಮಾರು 350 ವರ್ಷಗಳ ಹಿಂದೆ, ಅಂದರೆ ಆಗಿನ ಕಾಲದಲ್ಲಿ ಮಹಾರಾಜರಾಗಿದ್ದಂತಹ ಶ್ರೀ ದೊಡ್ಡದೇವರಾಜ ಒಡೆಯರವರು ಈ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿಸಿದ್ರು ಅನ್ನೋ ಒಂದು ಇತಿಹಾಸ ಇದೆ. ಆಗಿನ ಕಾಲದಲ್ಲಿ ಜನ ಬೆಟ್ಟ ಹತ್ಕೊಂಡು ಬಂದು ದರ್ಶನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತೇಳಿ ಮಹಾರಾಜರು ಮೆಟ್ಟಿಲುಗಳನ್ನ 1008 ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿ ಬೆಟ್ಟ ಹತ್ತೋ ದಾರಿನ ಸುಲಭ ಮಾಡಿರ್ತಾರೆ. ಆ ಮಹಾರಾಜರಿಗೆ ನಾವು ಒಂದು ಧನ್ಯವಾದ ಹೇಳ್ತಾ ಮುಂದೆ ಹೋಗೋಣ. ನೀವೊಂದು 600 ಮೆಟ್ಲತ್ತಿ ಮತ್ತೆ ಮೇಲೆ ಬಂದರೆ ನಿಮ್ಗಲ್ಲೊಂದು ದೊಡ್ಡ ನಂದಿ ವಿಗ್ರಹ ಕಾಣಿಸುತ್ತೆ, ನೀವಿಲ್ಲಿ ನೋಡ್ಬೋದು. ಈ ನಂದಿ ವಿಗ್ರಹ ಏಕಶಿಲಾ ವಿಗ್ರಹ ಆಗಿದ್ದು, ಇದನ್ನು ಶ್ರೀ ಮಹಾರಾಜ್ ದೊಡ್ಡದೇವರಾಜ ಒಡೆಯರವರು ನಿರ್ಮಿಸಿದರು ಅನ್ನೋ ಒಂದು ಇತಿಹಾಸ ಇದೆ. ನೀವಲ್ಲಿ ನಂದಿ ವಿಗ್ರಹದ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಎಲ್ಲ ಇರುತ್ತೆ, ಏನಾದರೂ ತಿನ್ಬೇಕನ್ಸಿದ್ರೆ ತಿನ್ಕೊಂಡು ಮುಂದೆ ಹೋಗ್ಬೋದು. ನಾವು ನಂದಿ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಮತ್ತೆ ಮುಂದೆ ಸಾಗಬೇಕಾದ್ರೆ ಪದೇ ಪದೇ ನಂದಿ ನೋಡ್ಬೇಕು ಅನ್ನಿಸ್ತಾ ಇತ್ತು. ಯಾಕಂದರೆ ಅಷ್ಟು ದೊಡ್ಡದಾಗಿರುವಂಥ ನಂದಿ, ಅಂದರೆ 15 ಅಡಿ ಎತ್ತರ ಮತ್ತು 25 ಅಡಿ ಉದ್ದ ಇರೋ ನಂದಿನ ಪದೇ ಪದೇ ನೋಡ್ಬೇಕಂತ ಯಾರಿಗನ್ಸಲ್ಲ ಹೇಳಿ. ಮತ್ತು ನಾವು ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ನಮಗೊಂದು ಸುಂದರವಾದ ಲೊಕೇಶನ್ ಸಿಗುತ್ತೆ. ಆ ಲೊಕೇಶನಿಂದ ನಾವು ಇಡೀ ಮೈಸೂರನ್ನೇ ನೋಡ್ಬೋದು. ನಾವು ಬೆಳಗ್ಗೆ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮಂಜಿತ್ತು, ಅಷ್ಟು ಕ್ಲಾರಿಟಿಯಾಗಿ ನಂಗೆ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಬಟ್ ಕಣ್ಣಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಮಾತ್ರ ಇದ್ರ ಇಡೀ ಮೈಸೂರು ವ್ಯೂನೇ ನೀವು ನೋಡ್ಬೋದು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಬ್ಯೂಟಿಫುಲ್ ವ್ಯೂ ನಾವು ನೋಡಿಕೊಂಡು ಮತ್ತೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು ಅಂದರೆ ನೀವು 1000 ಮೆಟ್ಲು ಕಂಪ್ಲೀಟ್ ಮಾಡಿದ್ರಿ ಅಂತಲೇ. ಇನ್ನೊಂದು 8 ಮೆಟ್ಲು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಆಂಜನೇಯ ಸ್ವಾಮಿಗೂ ನಮಸ್ಕಾರ ಮಾಡಿ ಮತ್ತೆ ನಾವು ಮೆಟ್ಲದಕ್ಕೆ ಪ್ರಾರಂಭ ಮಾಡಿದ್ವಿ. ನಾವಿನ್ನೇನು 1008 ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ವಿ ಅನ್ನೋ ಖುಷಿಲೆಲ್ಲ ಮಕ್ಕಳು ತುಂಬ ಜೋರಾಗಿ ಕೂಗಾಡ್ತಾಯಿದ್ರು. ನೀವು ಇಲ್ಲಿಂದ ಗೋಪುರ ಎಲ್ಲ ನೋಡ್ಬೋದು. 1000 ಮೆಟ್ಲು ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಗೋಪುರ ಕಾಣಿಸುತ್ತೆ. ಅದಕ್ಕೆ ಗೋಪುರಕ್ಕೆ ನಾವು ಇಲ್ಲಿಂದನೇ ನಮಸ್ಕಾರ ಮಾಡಿ ಮತ್ತೆ ಮುಂದೆ ನಡ್ಕೊಂಡು ಹೋದ್ವಿ. ಬೆಳಗ್ಗೆ ತಂಪಾಗಿದ್ದರಿಂದ ಅರಿಶಿನ ಕುಂಕುಮನ ತುಂಬ ಜನ ಮೆಟ್ಲಿಗೆ ಹಚ್ಕೊಂಡು ಬರ್ತಾಯಿದ್ರು. ನಾವು ತುಂಬ ಬೇಗ ಬಂದ್ವಿ ಅನ್ನೋ ಖುಷಿಯಲ್ಲಿದ್ದರೆ 1.5 ಗಂಟೆ ತೊಗೊಂಡ್ವಿ ನಾವು ಮೆಟ್ಲು ಹತ್ತೋದಕ್ಕೆ. ಇನ್ನೂ ಕೆಲವರು 1 ಗಂಟೆನೇ ತೊಗೊತಾರೆ. ಇನ್ನೂ ನಾನು ತುಂಬ ಜನ ನೋಡಿದ್ದೇನೆ 13 ನಿಮಿಷಕ್ಕೇ ಕಂಪ್ಲೀಟ್ ಮಾಡಿರೋರು ಇದ್ದಾರೆ. ಈ ಜಾಗದಿಂದ ನಿಮಗೆ ಗೋಪುರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಷ್ಟು ಬೆಳಗ್ಗೆನೇ ಎಷ್ಟು ಜನ ಇದ್ದಾರೆ. ನಾವು ಮಕ್ಕಳಿರೋದ್ರಿಂದ ಟಿಕೆಟ್ ತೊಗೊಂಡು ಆಮೇಲೆ ದರ್ಶನಕ್ಕೆ ಹೋದ್ವಿ. ನೀವು ಫ್ರೀಯಾಗಿಯೂ ದರ್ಶನ ಮಾಡ್ಬೋದು. ಟಿಕೆಟ್ ಇಲ್ದೇ ಕ್ಯೂ ಅಲ್ಲಿ ನಿಂತ್ಕೊಂಡು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಬೋದು. ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆಲ್ಲ ಮೊಬೈಲ್ ಅಲೋ ಇರಲ್ಲ. ಆಚೆ ಬಂದಮೇಲೆ ನೀವು ಫೋಟೋಸ್ ಎಲ್ಲ ತೊಗೋಬೇಕು. ನಾವು ಆಚೆ ಬಂದಮೇಲೆ ಇಲ್ಲಿ ಗರ್ಭಗುಡಿದ ಹಿಂದ್ಗಡೆ ಎಲ್ಲ ಫೋಟೋಸ್ ತೊಗೊಂಡ್ವಿ. ಏನು ಇಷ್ಟೊತ್ತಾದರೂ ಸರ್ಪ್ರೈಸ್ ಹೇಳಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಗರ್ಭಗುಡಿಲಿ ದರ್ಶನ ಆಗಿದ್ದಲ್ದಲ್ಲಿ ನಮಗೆ ಆಚೆನೂ ದರ್ಶನಕ್ಕಾದಿತ್ತು. ಅಲ್ಲಿ ನವಿಲಿನ ಬಂಡಿ ಮೇಲೆ ಅದರದ್ದು ಒಂದು ಉತ್ಸವ ಇತ್ತು ಚಾಮುಂಡೇಶ್ವರಿದು. ತುಂಬ ಜನ ಅದಕ್ಕೋಸ್ಕರ ಕಾಯ್ತಾಯಿದ್ರು. ನಾವು ಆ ಬಂಡಿ ಉತ್ಸವದಲ್ಲಿ ಪಾಲ್ಗೊಂಡ್ವಿ. ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಇಂಥ ಸೌಭಾಗ್ಯ. ನಮ್ಮ ಪುಣ್ಯ ಅಂತ ಹೇಳ್ಕೊಂಡು ನಾವು ಆ ಬಂಡಿ ಉತ್ಸವದಲ್ಲಿ ಪಾಲ್ಗೊಂಡ್ವಿ. ತುಂಬ ಜನ ಭಕ್ತಾದಿಗಳು ಆ ಬಂಡಿ ಉತ್ಸವದಲ್ಲಿ ಪಾಲ್ಗೊಳ್ತಾಯಿದ್ರು. ಆ ಉತ್ಸವ ಇಡೀ ದೇವಸ್ಥಾನದ ಒಂದು ಸುತ್ತುವರಿಯುತ್ತೆ. ನಾವು ಸಹ ಆ ಬಂಡಿ ಜೊತೆ ದೇವಸ್ಥಾನನ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದ್ವಿ. ಆಮೇಲೆ ಬಂದಾದಮೇಲೆ ಆ ದೇವ್ರನ್ನ ಮತ್ತೆ ಮಂಗಳಾರತಿ ಮಾಡಿ ಆ ತಾಯಿ ಚಾಮುಂಡೇಶ್ವರಿನ ಕೆಳಗಿಳಿಸ್ಕೊಂಡು ದೇವಸ್ಥಾನದ ಒಳಗಡೆ ತಗೊಂಡೋಗ್ತಾರೆ.
ಚಾಮುಂಡಿ ಬೆಟ್ಟದಲ್ಲಿ ಪ್ರತಿದಿನವೂ ಅನ್ನ ದಾಸೋಹ ಇರುತ್ತೆ, ಆದರೆ ಅಲ್ಲಿ ಟೈಮಿಂಗ್ಸ್ ಇರುತ್ತೆ. ನಾವು ದರ್ಶನ ಮಾಡಿಕೊಂಡು ಉತ್ಸವ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಪ್ರಸಾದ ಟೈಮಿಂಗ್ಸ್ ಆಗೋಗಿತ್ತು. ದಾಸೋಹ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಅಲ್ಲೇ ಹೋಟೆಲ್ಗಳಲ್ಲಿ ತಿಂಡಿ ಮತ್ತು ಊಟನ ಮಾಡ್ಬೋದು. ಮತ್ತು ಶಾಪ್ಸ್ಗಳೆಲ್ಲ ಇರುತ್ತೆ, ಅಲ್ಲಿ ನೀವು ಶಾಪಿಂಗೂ ಮಾಡ್ಬೋದು. ಬೆಟ್ಟ ಹತ್ಕೊಂಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಆಗಿದ್ದು ನನಗಂತೂ ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.